ಯಡಿಯೂರಪ್ಪ ನಿರಾಶಾದಾಯಕ ಭಾಷಣ. ರಮೇಶ್ ಗೆಲುವಿಗಾಗಿ ಬಾಲ್ಚಂದ್ರ ಉಸ್ತುವಾರಿ. 5 ಬಾರಿ ಶಾಸಕರಾದವರು ರಮೇಶ್ 6ನೇ ಬಾರಿ ಶಾಸಕನಾಗಿ ಮುಂದುವರಿಕೆ. ಉಪಮುಖ್ಯಮಂತ್ರಿ ಆಗೋದು ಖಚಿತ. ಲಕ್ಷಾಂತರ ಜನರ ಮುಂದೆ ಯಡಿಯೂರಪ್ಪ ಮತ್ತು ಅವರ ಗ್ಯಾಂಗ್ ಘಂಟಾ ಘೋಷಣೆ. ರಣಕಹಳೆಯಾದ ಗೋಕಾಕ್ ಕ್ಷೇತ್ರ. ಲಕ್ಷಾಂತರ ಅಭಿಮಾನಿಗಳು ಬಿಜೆಪಿಯ ಸಮಾವೇಶದಲ್ಲಿ. ಮುಸ್ಲಿಮರು ಅಜ್ಮೀರಕ್ಕೆ ಹೋಗ್ತಾರಂತೆ, ಹಿಂದೂಗಳು ಕಾಶಿ ಹರಿದ್ವಾರಕ್ಕೆ ಹೋಗ್ಬೇಕಾ? ಮತ ಚಲಾಯಿಸರು ಯಾರು? ಮತವಂಚನೆ ಸಂವಿಧಾನ ವಿರೋಧಿವಲ್ಲವೇ? ಖ್ವಾಜಾ ಗರೀಬನ್ ನವಾಜ್ ಹಾಗೂ ಕಾಶಿ ಹರಿದ್ವಾರ್ ದೇವತೆಗಳು ಆಶೀರ್ವಾದ ಮಾಡುವರೆ. ಮತ್ತೆ ಗುಡುಗಿದ ಪಾಮಲ್ದಿನ್ನಿ ಕಮಲವ್ವ. ಲಿಂಗಾಯತರು ಮತವಕ್ಕಟ್ಟಿಗಾಗಿ ನಡೆಸುತ್ತಿರುವ ಪ್ರಬಲ ಲಾಬಿ. ಯಾರಿಗ ಮತ ಕೊಡ್ತಾರೆ? ಲಿಂಗಾಯತ ಪ್ರಮುಖ ಸಮುದಾಯ. ಇವತ್ತಿನ ವಿಶೇಷ ಸುದ್ದಿ. ನಮಸ್ಕಾರ, ನಾನು ಸೈಯದ್. ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ಯಡಿಯೂರಪ್ಪ ಗೋಕಾಕದಲ್ಲಿ ಬೃಹತ್ ಲಕ್ಷಾಂತರ ಜನರ ಮುಂದೆ ಘಂಟಾ ಘೋಷವಾಗಿ ರಮೇಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿ ಮತ್ತು ಶಾಸಕನಾಗುವುದು ಖಚಿತ. ಲಕ್ಷಾಂತರ ಮತಗಳ ಅಂತರದಿಂದ ಗೆಲ್ಲಿಸಿ ಪ್ರತಿಯೊಂದು ವೀರಶೈವ ಸಮಾಜದ ಮತ ಎಲ್ಲೂ ಹೋಗದಂತೆ ನಿರ್ದೇಶನ. 1 ಓಟು ಹಾಕಿದರೆ ಅದು ನನಗೆ ಕೊಟ್ಟಂತೆ ಅಂತ ಘಂಟಾ ಘೋಷವಾಗಿ ಹೇಳಿದರು. ಬಾಲ್ಚಂದ್ರ ಜಾರಕಿಹೊಳಿ ಅವರು, ನಮಗೆ ಚುನಾವಣೆ ಹೇಗೆ ಮಾಡುವುದು ಗೊತ್ತು, UP ಮಾದರಿಯಲ್ಲಿ ಚುನಾವಣೆ ಮಾಡುತ್ತೇವೆ. ಅಮಿತ್ ಶಾ ಅವರು ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ರಣತಂತ್ರ ರೂಪಿಸ್ತೇವೆ. ಗೋಕಾಕ್ ಮತಕ್ಷೇತ್ರ ಬಿಜೆಪಿಯ ಆಯ್ಕೆ ಖಚಿತ ಅಂತ ಬಾಲ್ಚಂದ್ರ ಜಾರಕಿಹೊಳಿ ಅವರು ವೇದಿಕೆ ಮೇಲೆ ತಮ್ಮ ಭಾಷಣದಲ್ಲಿ ಹೇಳಿದರು. ಅದಕ್ಕೆ ಉತ್ತರವಾಗಿ ರಮೇಶ್ ಜಾರಕಿಹೊಳಿ ಅವರು, ನಾನು ನಿಮ್ಮವನು, ನಿಮ್ಮಿಂದ ಬೆಳೆದವನು, ನೀವೇ ನನ್ನನ್ನು ಬೆಳೆಸಿದವರು, 5 ಬಾರಿ ಶಾಸಕ ಮಾಡಿದವರು, 6ನೇ ಬಾರಿ ಶಾಸಕ ಮಾಡುವುದು ನಿಮ್ಮ ಜವಾಬ್ದಾರಿ. ನಾನು ಮಂತ್ರಿಯಾಗುವುದು ಖಚಿತ. ಗೋಕಾಕ್ ತಾಲೂಕಿನ ಅಭಿವೃದ್ಧಿಗೆ ನಾನು ಪಣ ತೊಟ್ಟಿದ್ದೇನೆ, ನಿಮ್ಮ ಮತ ನನಗೆ ಅಂತ ವೇದಿಕೆ ಮೇಲೆ ವಿನಂತಿಸಿದರು. ವೀಕ್ಷಕರೇ, ರಣತಂತ್ರ ಯಾವ ರೀತಿ ರೂಪಣೆಗೊಳ್ಳುತ್ತಿದೆ ಗೋಕಾಕ್ ಮತಕ್ಷೇತ್ರ, ಅದೇ ರೀತಿ ಲಿಂಗಾಯತ ಸಮುದಾಯದವರು ಯಾರಿಗೆ ಮತ ಕೊಡಬೇಕೆಂದು ಒಗ್ಗಟ್ಟಿನಿಂದ ಒಳತಂತ್ರ ನಡೆಸುತ್ತಿರುವುದು, ಪ್ರಬಲ ಲಾಬಿ ನಡೆಸುತ್ತಿರುವುದು ವೀಕ್ಷಕರೇ ಕಾದು ನೋಡಬೇಕು ಯಾವ ತಿರುವು ಪಡೆಯುತ್ತೆ. ಅದೇ ರೀತಿ ಲಖನ್ ಜಾರಕಿಹೊಳಿ ಅವರು ತಮ್ಮ ಯುವಕರ ಪಡೆಯೊಂದಿಗೆ ಪ್ರತಿದಿನ ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಮತದಾರರಿಗೆ ಸ್ಪಂದಿಸುತ್ತಿರುವುದು, ಪ್ರಬಲ ಪೈಪೋಟಿ ನೀಡುತ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಪ್ರತಿ ಮನೆಗೆ ಹೋಗಿ ಪ್ರತಿ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸುತ್ತಿರುವುದು, ಸರ್ವಾಧಿಕಾರ ಮತ್ತು ತೋಳಬಲ ಹಕ್ಕಿಯನ್ನು ಮೊಟಕುಗೊಳಿಸುವುದೇ ನಮ್ಮ ಕರ್ತವ್ಯ, ಅದೇ ನನ್ನ ಧ್ಯೇಯ. ಗೋಕಾಕ್ ಯಾವಾಗಲೂ ನಿಮ್ಮ ಜೊತೆಯಲ್ಲಿರುತ್ತೇನೆ. ಗೋಕಾಕದ ಪ್ರತಿಯೊಂದು ಕೆಲಸಗಳಿಗೆ ನನ್ನನ್ನು ಸ್ಪಂದಿಸಿ ತಕ್ಷಣ ಪರಿಹಾರ ಅಂತಾರೆ ಸತೀಶ್ ಜಾರಕಿಹೊಳಿ ಅವರು. ರಮೇಶ್ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು, ಲಖನ್ ಜಾರಕಿಹೊಳಿ ಅವರು, ಭೀಮಶಿ ಜಾರಕಿಹೊಳಿ ಅವರು ರಣಕಣದಲ್ಲಿ ಉಳಿದಿದ್ದಾರೆ. ಅದಕ್ಕೆ ರಣತಂತ್ರ ರೂಪಿಸುತ್ತಿರುವ ಅಶೋಕ್ ಪೂಜಾರಿ ಯಾವ ದಿಕ್ಕಿಗೆ ಹೋಗ್ತಾರೆ, ಯಾವ ಮತಗಳ ಒಕ್ಕಟ್ಟಿಗಾಗಿ ಶ್ರಮಿಸುತ್ತಾರೆ, ಇವತ್ತು ನಾವು ಕಾದು ನೋಡಬೇಕು. ಭಾಳ ಮಹತ್ವವಾದ ಸುದ್ದಿ. ನಂಬರ್ 1 ಚಾನಲ್ ಅಭಿಯಾನ ಪ್ರಾರಂಭಿಸಿದಾಗ ನಮಗೆ ಅನೇಕ ರೀತಿಯ ನಮಗೆ ಹಾವಭಾವಗಳು, ಮತದಾರರ ಅಭಿಪ್ರಾಯಗಳು ನಮಗೆ ಕಂಡು ಬಂದವು. ಕೆಲವು ಹಳ್ಳಿಗಳಲ್ಲಿ ಇನ್ನೂ ಕುಡಿಯಲು ನೀರಿಲ್ಲ, ಶೌಚಾಲಯಗಳು ಇಲ್ಲವೇ ಇಲ್ಲ. ಆದರೆ ಶೌಚಾಲಯಗಳಲ್ಲಿ ಖರ್ಚು ಮಾತ್ರ ಪಂಚಾಯಿತಿಗಳಲ್ಲಿ ಖರ್ಚು ಹಾಕಿ ತೆಗೆಯಲಾಗಿದೆ. ಇದು ಎಷ್ಟು ವಿಚಿತ್ರ ವೀಕ್ಷಕರೇ. ಒಂದು ಚಿಕ್ಕ ಶೌಚಾಲಯ ಕಟ್ಟಬೇಕಾದ್ರೆ 15,000 to 16,000 ರೂಪಾಯಿ ಏನೋ ಕೊಡ್ತಾರೆ ಸರ್ಕಾರದ ಅನುದಾನ. ಆ ಅನುದಾನ ತಗೊಂಡಿದ್ದಾರೆ, ಆದರೆ ಶೌಚಾಲಯ ಕಟ್ಟಿಲ್ಲ. ಇನ್ನು ಬಯಲು ಶೌಚಾಲಯಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಕೆಲವು ಗ್ರಾಮೀಣ ಪ್ರದೇಶದಲ್ಲಿ. ಇವೆಲ್ಲ ತೊಡೆದು ಹಾಕಲಿಕ್ಕೆ ಈ ಶಾಸಕರು ಆರಿಸಿ ಬಂದವರು ಅದಕ್ಕೆ ಸ್ಪಂದಿಸಬೇಕು. ನಗರ ಮತ್ತು ಗ್ರಾಮೀಣ ಪ್ರದೇಶದ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಒಂದು ಗೋಕಾಕ್ ಮಾದರಿ ಕ್ಷೇತ್ರ ಆಗೋದರಲ್ಲಿ ಸಂದೇಹವಿಲ್ಲ. ಇದರಲ್ಲಿ ಪಾಮಲ್ದಿನ್ನಿಯ ಕಮಲವ್ವ ಮತ್ತೆ ಗುಡುಗಿದಾಳೆ. ನನ್ನ ಮನವಿಗೆ ಇನ್ನೂ ಸ್ಪಂದಿಸಿಲ್ಲ, ಅವರು ಬಂದರು ಇವರು ಬಂದರು, ನನ್ನ ಮನವಿಗೆ ಸ್ಪಂದಿಸಬೇಕು. ನನಗೆ ಆದ ಅನ್ಯಾಯ, ನನಗಾದ ನೋವನ್ನು
ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ದೃಶ್ಯದಲ್ಲಿ ತಾವು ನೋಡಬಹುದು. ಪ್ರತಿಯೊಂದು ಕ್ಷಣದ ಸುದ್ದಿಗಾಗಿ ನಂಬರ್ 1 ಚಾನಲ್ ಸ್ಪಂದಿಸಿ ವೀಕ್ಷಕರೇ. ನಂಬರ್ 1 ಚಾನಲ್ ನಿಮಗಾಗಿ, ನಂಬರ್ 1 ಚಾನಲ್ ನಿಮಗೋಸ್ಕರ ಇದೆ. ನೀವು ಯಾವುದೇ ಒಂದು ಅದ್ಭುತ ಸುದ್ದಿಗಳನ್ನು ನಮಗೆ ನೀಡಿದರೆ ನಾವು ತಕ್ಷಣ ಪರಿಹಾರ ನೀಡ್ತೇವೆ. ಈಗ ಒಂದು ಯಕ್ಷ ಪ್ರಶ್ನೆ ಆಗುತ್ತದೆ. ಸಂವಿಧಾನದಲ್ಲಿ ಮತದಾನದ ಹಕ್ಕು ಪ್ರತಿಯೊಬ್ಬರಿಗೆ ಒಂದು ಸರ್ವೋಚ್ಚ ಹಕ್ಕು. ಆ ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ಅಭ್ಯರ್ಥಿಗಳು ಮತ ವಿಭಜನೆಯಾಗದಂತೆ ತಡೆ ಒಡ್ಡಬೇಕು, ಅವರ ಕರ್ತವ್ಯ. ಯಾರಿಗೂ ತಾವು ಮತ ಚಲಾಯಿಸಬೇಡಿ, ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಹೇಳೋದು ಅಪರಾಧ ಕೆಲಸ. ಮತದಾರರಿಗೆ ಮುಕ್ತ ಅವಕಾಶ ಕೊಡಿ. ನಾವೇನು ಕೆಲಸ ಮಾಡಿದ್ದೇವೆ, ನಮ್ಮದು ಏನು ಜನಪ್ರಿಯತೆ ಇದೆ, ನಾವು ಯಾರ ಜೊತೆ ಹೇಗೆ ಸ್ಪಂದನೆ ಮಾಡಿದ್ದೀವಿ, ಯಾವ ರೀತಿಯ ನಾವು ಅಭಿವೃದ್ಧಿಗಳನ್ನ ಮಾಡಿದ್ದೀವಿ, ಆ ಅಭಿವೃದ್ಧಿ ನೋಡಿ ನನಗೆ ಮತ ನೀಡಿ. ನಾನು ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ನನಗೆ ಮತ ನೀಡಬೇಡಿ ಅಂತ ಪ್ರತಿಯೊಬ್ಬ ಕ್ಯಾಂಡಿಡೇಟು ವೇದಿಕೆಗಳ ಮುಖಾಂತರ ಹೇಳಬೇಕು. ಆವಾಗ ಮತದಾರನಿಗೆ ಒಂದು ರೋಮಾಂಚನ ಆಗ್ತದೆ, ಒಂದು ವಿಚಾರ ಮಾಡುವಂಥ ಶಕ್ತಿ ಬರುತ್ತೆ. ಆ ವಿಚಾರ ಮಾಡಿ ಅವನು ಯಾರಿಗೆ ಮತ ಹಾಕಬೇಕು ಅನ್ನೋದು ಅವನ ಬಿಟ್ಟ ವಿಚಾರ. ಅವನಿಗೆ ಯಾವುದೇ ಒತ್ತಡ ಪ್ರಭಾವ ತಂದರೆ ಅವನು ಗೊಂದಲಮಯ ವಾತಾವರಣದಲ್ಲಿ ಇರ್ತಾನೆ. ಈಗ ಗೋಕಾಕ್ ಮತಕ್ಷೇತ್ರದಲ್ಲಿ ನಾವು ಅಭಿಯಾನ ಪ್ರಾರಂಭಿಸಿದಾಗ ಅನೇಕ ಮತದಾರರು ಅನೇಕ ಅಂಗಡಿಗಳಲ್ಲಿ ಅನೇಕ ಚಿಕ್ಕ ಪುಟ್ಟ ವ್ಯಾಪಾರಸ್ಥರಲ್ಲಿ ನಾವು ವೀಕ್ಷಣೆ ಮಾಡಿ ವಿಚಾರಿಸಿದಾಗ, ನಾವು ಪ್ರತಿಯೊಬ್ಬರ ಪ್ರತಿಕ್ರಿಯೆ ಕೇಳಿದಾಗ ಎಲ್ಲರೂ ಏನು ಬಿಡ್ರಿ ಇಲೆಕ್ಷನ್ನು, ನಮಗೇನು ಇಲೆಕ್ಷನ್ ಅವಶ್ಯಕತೆ ಇಲ್ಲ, ಯಾಕೆ ಬೇಕ್ರಿ ನಮಗೆ ಇಲೆಕ್ಷನೇ ಬೇಡ, ನಮಗೆ ನಾವು ಓಟ್ ಹಾಕೋದು ಬಿಡೋದು ಏನು, ನಮ್ಮದು ವ್ಯಾಪಾರ ಮಾತ್ರ ಅದೇ ಇದೆ, ನಾವು ಅದೇ ಉದ್ಯೋಗ ಮಾಡಬೇಕು, ನಮಗೇನು ಅವಶ್ಯಕತೆ ಇಲ್ಲ ತಮ್ಮ ಭಾಷೆ ಶೈಲಿಯಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟೊಂದು ಮನಸ್ಸು ಬೇಜಾರು ಮಾಡ್ಕೊಂಡಿದ್ದಾರೆ ಮತದಾರರು. ಮತದಾರರಿಗೆ ಒಂದು ಉತ್ತೇಜನ ಇಲ್ಲ, ಒಂದು ಹುರುಪು ಉಲ್ಲಾಸ ಇಲ್ಲ, ಶಕ್ತಿ ಇಲ್ಲ. ಯಾಕೆ ಶಕ್ತಿ ಇಲ್ಲ? ಬರ್ತಾ ಇರುತ್ತೆ ಚುನಾವಣೆ, ಹೋಗ್ತಾ ಇರುತ್ತೆ ಚುನಾವಣೆ. ನಾವು ಮಾತ್ರ ಹೇಗಿದ್ದೀವಿ, ಅದೇ ನಮ್ಮ ಅಂಗಡಿ ಇದೆ, ಅದೇ ನಮ್ಮ ಸಾಮಾನಿದೆ, ಅದೇ ನಮ್ಮ ಹಾಸಿಗೆ ಇದೆ, ಅದೇ ನಮ್ಮ ತಲೆದುಂಬಿದೆ. ಯಾವುದೇ ನಮಗೆ ಸರ್ಕಾರದ ಯೋಜನೆಗಳು ನಮ್ಮ ಮನೆಗೆ ತಲುಪುವುದಿಲ್ಲ. ಯಾರೋ ತಮ್ಮ ತೋಹು ಬಾಳ್ಯ ಮತ್ತು ಹಣಬಲ ಇದ್ದವರು ಹೋಗಿ ತಮ್ಮ ತಮ್ಮ ಕೆಲಸಗಳನ್ನ ಮಾಡಿಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಪಾಳೆಗಾರಿಕೆ ಮಾಡ್ತಾರೆ ಅಂತ ನಮಗೆ ನಂಬರ್ 1 ಚಾನಲ್ ಮುಖಾಂತರ ನಮ್ಮ ಪ್ರತಿನಿಧಿಗಳಿಗೆ ನೇರವಾಗಿ ಹೇಳಿದ್ದಾರೆ. ಇಂಥ ಪರಿಸ್ಥಿತಿ ನಿರ್ಮಾಣವಾದಾಗ ಈ ಗೋಕಾಕ ಮತಕ್ಷೇತ್ರ ಯಾವ ರೂಪಕ್ಕೆ ತಾಳ್ತಾ ಇದೆ, ಇಲ್ಲಿ ಯಾವ ರೀತಿಯ ಸವಲತ್ತುಗಳು ಬೇಕು, ಯಾವ ಮೂಲಭೂತ ಸವಲತ್ತುಗಳಿಂದ ವಂಚಿತವಾಗಿದ್ದಾರೆ. ಈಗ ನೋಡಿ, ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ನೂರಾರು ವರ್ಷಗಳಿಂದ 50-60 ವರ್ಷಗಳಿಂದ ನಾವು ನೋಡ್ತಾ ಬಂದಿರುವುದು ಎಂತೆಂಥ ಮಹಾನ್ ಕಾರ್ಯಕರ್ತರಿದ್ದಾರೆ. ಅವರು ಇಲ್ಲಿಯವರೆಗೆ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿಲ್ಲ, ಒಂದು ಯಾವುದೇ ನಾಮ ನಿರ್ದೇಶನ ಆಗಿಲ್ಲ. ಯಾಕೆ ಯಡಿಯೂರಪ್ಪ ಅವರು ಘಂಟಾಘೋಷವಾಗಿ ಹೇಳಬೇಕಾಗಿತ್ತು, ಗೋಕಾಕದಲ್ಲಿ ಎಷ್ಟೊಂದು ಹಳೆ ಕಾರ್ಯಕರ್ತರಿದ್ದೀರಾ, RSS ರಾಷ್ಟ್ರೀಯ ಸ್ವಯಂ ಸೇವಕದಿಂದ ಬಂದವರಿದ್ದೀರಾ, ನೀವೇನಾದರೂ ರಮೇಶ್ ಜಾರಕಿಹೊಳಿ ಅವರನ್ನು ಗೆಲ್ಲಿಸಿದರೆ ನೀವು ಹಳೆಯ ಕಾರ್ಯಕರ್ತರಿಗೆ ನಾನು ನಿಗಮ ಮಂಡಳಿಗಳಲ್ಲಿ ಅನೇಕ ಸ್ಥಾನಮಾನ ನೀಡುತ್ತೇನೆ ಅಂತ ಹೇಳಬೇಕಾಗಿತ್ತು. ಅವರು ತಮ್ಮ ವಯಸ್ಸನ್ನು ಕಳೆದು ಮುಪ್ಪಿನಾವಸ್ಥೆಯಲ್ಲಿ ಬಂದಿದ್ದಾರೆ. ಬಾಲ್ಯಾವಸ್ಥೆಯಲ್ಲಿ ಹಲಿಗೆ ಬಾರಿಸುತ್ತಾ ಬಿಜೆಪಿಯ ಪ್ರಚಾರ ಮಾಡಿದವರು ಇವತ್ತು ಮುಪ್ಪಿನಾಂಶದಲ್ಲಿ ಬಂದಿದ್ದಾರೆ. ಅವರಿಗೆ ಇನ್ನೂವರೆಗೆ ಯಾವುದೇ ರೀತಿಯ ಒಂದು ಸವಲತ್ತು ಇಲ್ಲ, ಸರ್ಕಾರದಿಂದ ಒಂದು ಸೇವೆ ಮಾಡುವಂಥ ಅಧಿಕಾರ ಇಲ್ಲ. ಇಂಥ ಒಂದು ಭಾರತದ ರಾಷ್ಟ್ರೀಯ ಪಕ್ಷ, ತನ್ನ ತತ್ವ ಸಿದ್ಧಾಂತದ ಪಕ್ಷ, ಆ ತತ್ವ ಸಿದ್ಧಾಂತಗಳನ್ನು ಇವತ್ತು ಗಾಳಿಗೆ ತೂರ್ತಾ ಇದೆಯಾ ಭಾರತೀಯ ಜನತಾ ಪಕ್ಷ? ಭಾರತೀಯ ಜನತಾ ಪಕ್ಷದಲ್ಲಿ ಬಹಳ ಅನುಭವಿಕರಿದ್ದಾರೆ. BL ಸಂತೋಷ್ ಅವರು ರಾಷ್ಟ್ರೀಯ ಕಾರ್ಯದರ್ಶಿಗಳು, ಅವರಾದರೂ ಸಹಿತ ಹಳೆಯ ಕಾರ್ಯಕರ್ತರನ್ನು ಒಂದು ಮುಖ್ಯವಾಹಿನಿಗೆ ಪ್ರವಾಹಿನಿಗೆ ತರಬೇಕಲ್ಲ. ವಿಧಾನಸೌಧದಲ್ಲಿ ಮೇಲ್ಮನೆ ಇದೆ, ಕೆಳಮನೆ ಇದೆ. ಯಾವ ನಾಮ ನಿರ್ದೇಶನಗಳು ಬಿಜೆಪಿಯ ಸಕ್ರಿಯ ಕಾರ್ಯಕರ್ತನಿಗೆ ಸಿಕ್ಕಿದೆ? ಎಲ್ಲವೂ ತೋಳಬಲ ಹಣಬಲ ಇದ್ದವರಿಗೆ, ವಾಮ ಮಾರ್ಗದಿಂದ ಬಂದವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತಾ ಇದ್ದಾರೆ. ಅಲ್ಲಿ ಒಂದು ದೊಡ್ಡ ಲಾಬಿ ನಡೀತಾ ಇದೆ. ಇಲ್ಲಿ ಪ್ರಾಮಾಣಿಕ ಕಾರ್ಯಕರ್ತ ಅವನ ಯಾವುದೇ ಜಾತಿ ಗೀತಿ ನೋಡದೆ, ಅವನ ಹಣಕಾಸಿನ ವ್ಯವಸ್ಥೆ ನೋಡದೆ, ಒಬ್ಬ ಗುಡಿಸಲದಲ್ಲಿ ಇದ್ದವನು ಭಾರತೀಯ ಜನತಾ ಪಕ್ಷದಲ್ಲಿ 50 ವರ್ಷದಿಂದ ಹಲಗೆ ಬಾರಿಸುತ್ತಾ ತನ್ನ ಪ್ರಚಾರ ಸಾಮಗ್ರಿಗಳನ್ನು ತೆಗೆದುಕೊಂಡು ಒಂದೇ ಧ್ವಜ ಹಾರಿಸುತ್ತಾ ಚುನುಮರೆ ತಿಂದು ಇವತ್ತು ಭಾರತೀಯ ಜನತಾ ಪಕ್ಷ ಕಟ್ಟಿದವರಿದ್ದಾರೆ. ಆ ಭಾರತೀಯ ಜನತಾ ಪಕ್ಷ ಕಟ್ಟಿದಂಥ ಆ ಯುವಕರು ಮುಪ್ಪಿನಾವಸ್ಥೆಯಲ್ಲಿದ್ದಾರೆ. ಅವರಿಗೆ ಒಂದು ಮಾನ ಮರ್ಯಾದೆ ಮಾಡಿ ಒಂದು ಉನ್ನತ ಸ್ಥಾನ ಕೊಡಬೇಕಲ್ಲ. ಯಡಿಯೂರಪ್ಪನವರೇ, ಕರ್ನಾಟಕ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದೀರಾ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಾ. ಆ ಕಾರ್ಯಕರ್ತರ ಬಗ್ಗೆ ಕಾಳಜಿ ವಹಿಸಿ. ನೀವು ಬೆಳಗಾವಿಯಿಂದ ಘಟಪ್ರಭಾಕ್ಕೆ ರೈಲಿನಿಂದ ಬಂದದ್ದು ನಾವು ನೋಡಿದ್ದೀವಿ. ನಡೀತಾ ಹೋಗ್ತಿದ್ದೀರಿ ನೀವು ರಾಂಬಾ ಅಟೋಲೆ ಅವರ ಮನೆಗೆ, ಹುದ್ದಾರ ಅವ್ರ ಮನೆಗೆ, ಸುರೇಶ್ ಪಾಟೀಲ್ ಅವ್ರ ಮನೆಗೆ ಹೋಗ್ತಿದ್ದೀರಾ. ಆವಾಗ ನೀವು ಅಂಬಾಸಿಡರ್ ಕಾರ್ನಲ್ಲಿ ತಿರುಗಾಡೋದು ನಾವು ನೋಡಿದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ಮನೆಗಳು ನಿಮಗೆ ನೆನಪಿಲ್ಲವೇ? ಆ ಕಾರ್ಯಕರ್ತರ ನೆನಪಿಲ್ಲವೇ? ಗೋಕಾಕದಲ್ಲಿ ಎಷ್ಟೋ ಹಳೆ ತಲೆಮಾರಿನ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರಿದ್ದಾರೆ, ಪದವೀಧರರಿದ್ದಾರೆ, ಕಾನೂನು ಪಂಡಿತರಿದ್ದಾರೆ, 70-80 ವಯಸ್ಸಿನವರಿದ್ದಾರೆ. ಅವರಿಗೆ ಯಾವ ಮಾನ ಮರ್ಯಾದೆ ನೀಡಿದ್ದೀರಾ ನೀವು?
ಯಡಿಯೂರಪ್ಪನವರೇ, ಇದು ನಿಮಗೆ ನೇರವಾದ ಪ್ರಶ್ನೆ. ಇದನ್ನು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಯಡಿಯೂರಪ್ಪನವರಿಗೆ ಮುಟ್ಟುವಾಗೆ ಮಾಡಿ. ಅದನ್ನು ಬರುವ 2 ತಾರೀಕು ಬರ್ತಾನೆ ಅಂತ ಹೇಳಿದ್ದಾರೆ. ಆ 2ನೇ ತಾರೀಕಿನಲ್ಲಿ ಹಳೆಯ ತಲೆಮಾರಿನ BJP ಕಾರ್ಯಕರ್ತರಿಗೆ ನಾನು ಒಂದು ದೊಡ್ಡ ಪ್ರಮಾಣದ ಹುದ್ದೆಗಳನ್ನ ನೀಡುತ್ತೇನೆ ಅಂತ ಘಂಟಾಘೋಷವಾಗಿ ಸಾರಿದರೆ BJP ಗೆಲುವು ಸಮೀಪವಾಗುವುದರಲ್ಲಿ ಸಂದೇಹವಿಲ್ಲ. ಕೆಲವು ಕಾರ್ಯಕರ್ತರು ನಿರಾಶೆಯಾಗಿದ್ದಾರೆ. ನಾವು ಬರೀ ದುಡಿಯೋದು, ಪೋಸ್ಟರ್ ಹಚ್ಚೋದು, ಪ್ರಚಾರ ಮಾಡೋದು, ತಿರುಗಾಡೋದು, ಮತ ಕೇಳೋದು, ಮತಭಿಕ್ಷೆ ಕೇಳೋದು ನಮ್ಮ ಡ್ಯೂಟಿ. ಆದರೆ ನಮಗೆ ಯಾವ ಸ್ಥಾನಮಾನ? ಮೊನ್ನೆ ಬಂದವರಿಗೆ ರತ್ನಗಂಬಳಿ ಹಾಸ್ತಾ ಇದ್ದೀರಾ. ನಾವು ಏನು ಮಾಡಿದ್ದೀವಿ ಅಂತ ಕೊರಳೆ ಜೋಳಿಗೆ ಹಾಕಿಕೊಂಡು ಮನೆಯಲ್ಲಿ ರೊಟ್ಟಿ ಬುತ್ತಿ ಗಂಟೆ ಕಟ್ಟಿಕೊಂಡು ದೆಹಲಿವರೆಗೆ, ಅಯೋಧ್ಯೆವರೆಗೆ, ಕಾಶ್ಮೀರವರೆಗೆ, ಬೆಂಗಳೂರುವರೆಗೆ ರೈತರ ರ್ಯಾಲಿ, ಸ್ಲಂ ಮೋರ್ಚಾ, ಅನೇಕ ರೀತಿಯ ರಾಷ್ಟ್ರೀಯ ಸ್ವಯಂ ಸೇವಕ ಬಜರಂಗ ದಳ ಕಾರ್ಯಕರ್ತರೊಂದಿಗೆ ಅನೇಕ ಹೋರಾಟಗಳನ್ನು ಮಾಡಿದರೂ ಸಹಿತ ನಮಗೆ ಯಾವ ಸ್ಥಾನಮಾನ ನೀಡಿಲ್ಲ. ಇದು ಯಡಿಯೂರಪ್ಪ ಅವರು ಗಮನ ಹರಿಸಬೇಕು, BL ಸಂತೋಷ್ ಅವರು ಗಮನ ಹರಿಸಬೇಕು, ಕಟೀಲ್ ಕುಮಾರ್ ಅವರು ಗಮನ ಹರಿಸಬೇಕು. ಯಾಕಂದ್ರೆ ಇದು ಬಹಳ ಮಹತ್ವದ ಸುದ್ದಿ. ನಮ್ಮ ನಂಬರ್ 1 ಚಾನಲ್ಗೆ ಅನೇಕ ತಮ್ಮ ಕಾರ್ಯಕರ್ತರು, ಹಳೆಯ ತಲೆಮಾರಿನ ಕಾರ್ಯಕರ್ತರು ತಮ್ಮ ಮನದಾಳದ ಮಾತುಗಳನ್ನು ಹೇಳ್ತಾರೆ. ನಾವು ಏನು ಮಾಡಿದ್ರು ಬಿಡಿ, ನಾವು ಪೋಸ್ಟರ್ ಹಚ್ಚೋದು, ಆರಿಸ್ತರೋದು ಅಷ್ಟೇ, ನಮಗೆ ಯಾವುದೇ ಸ್ಥಾನಮಾನವಿಲ್ಲ, ನಮಗೆ ಯಾವುದೇ ಸೌಲಭ್ಯಗಳಿಲ್ಲ. ನಾವು ಭಾರತೀಯ ಜನತಾ ಪಕ್ಷ ಕಟ್ಟಿ ಬೆಳೆಸಿದವರು, ಇಂಥ ಮಹಾಗೋಪುರವನ್ನು ಕಟ್ಟಿಸಿದವರು ಇವತ್ತು ಆ ಕಿರೀಟ ಇಟ್ಟವರಿಗೆ ಸ್ಥಾನಮಾನ ನೀಡ್ತಾ ಇದ್ದಾರೆ, ನಾವು ಅಡಿಪಾಯ ಹಾಕಿದವರಿಗೆ ಸ್ಥಾನಮಾನ ನೀಡ್ತಾ ಇಲ್ಲ ಅಂತ ಮನದಾಳದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದರಲ್ಲಿ ಬಹಳ ನ್ಯೂನತೆಗಳಿದೆ. ಯಡಿಯೂರಪ್ಪ ಅವರೇ, ನಿಮ್ಮ ಕಾರ್ಯಕರ್ತರನ್ನ ಒಕ್ಕಟ್ಟು ಮಾಡಿ, ಕಾರ್ಯಕರ್ತರನ್ನ ನೀವು ಒಗ್ಗೂಡಿಸಿ ಭಾರತೀಯ ಜನತಾ ಪಕ್ಷ 200 ಕ್ಷೇತ್ರದಲ್ಲಿ ಆರಿಸಿ ಬರುವಂತಹ ಶಕ್ತಿ ನಿರ್ಮಾಣ ಮಾಡಿದರೆ ಆ ಹಳೆ ಕಾರ್ಯಕರ್ತರಿಗೆ ಮಾನ್ಯತೆ ಕೊಟ್ಟಂತಾಗುತ್ತೆ. ನೀವು 7-8 ಶಾಸಕರ ಸಲುವಾಗಿ ಬಲ ಪ್ರಯೋಗ ಮಾಡೋದು, 100 ಕೋಟಿ ಅನುದಾನಗಳನ್ನು ವಿನಿಯೋಗಿಸುವುದು, ಅದು ಏನು ಅವಶ್ಯಕತೆ ಇಲ್ಲ. ನೀವು ನೇರವಾಗಿ ಕಾರ್ಯಕರ್ತರ ಜೊತೆ ಸಂಪರ್ಕ ಇಟ್ಕೊಳ್ಳಿ, ಕಾರ್ಯಕರ್ತರನ್ನ ಉನ್ನತ ಸ್ಥಾನಕ್ಕೆ ತನ್ನಿ. ನೀವು ಮುಂದಿನ ಚುನಾವಣೆಯಲ್ಲಿ 200 ಕ್ಷೇತ್ರ ಗೆಲ್ಲುವುದರಲ್ಲಿ ಸಂದೇಹವಿಲ್ಲ. ಇದು ಯಡಿಯೂರಪ್ಪನವರೇ ಗಮನ ಹರಿಸಿ. ಯಡಿಯೂರಪ್ಪನವರೇ, ನಿಮಗೊಂದು ನೇರವಾದ ಮಾತು. ಇದನ್ನು ಎಲ್ಲರೂ, ಹಳೆ ತಲೆಮಾರಿನ ಕಾರ್ಯಕರ್ತರಾಗಲಿ, ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳಾಗಲಿ, ಎಲ್ಲರೂ ಇದನ್ನ ಶೇರ್ ಮತ್ತು ಲೈಕ್ ಮುಖಾಂತರ ಅವರಿಗೆ ಮುಟ್ಟುವಂತೆ ಮಾಡಿ. ನಮ್ಮ ನಂಬರ್ 1 ಚಾನಲ್ ವೀಕ್ಷಿಸಿ. ನಂಬರ್ 1 ಚಾನಲ್ ಯಾವುದೇ ಪರಿಸ್ಥಿತಿಯಲ್ಲಿ ವೀಕ್ಷಿಸಿ ತಪ್ಪಿಸಬೇಡಿ. ನಂಬರ್ 1 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬಲಗಡೆ ಇರುವಂತಹ ಗಂಟೆ ಬಟನ್ ಒತ್ತಿ ಎಲ್ಲರೂ ವಿಸ್ತಾರವಾಗಿ ನೋಡಲಿ. ನಂಬರ್ 1 ಚಾನಲ್ ಬೆಳೆಯಬೇಕು. ಇದು ನಿಮ್ಮ ಆಸ್ತಿ, ನಿಮ್ಮ ಬೆಳವಣಿಗೆಯೇ ನನಗೆ ಶ್ರೀರಕ್ಷೆ. ಇವತ್ತಿನ ಮಹತ್ವದ ಸುದ್ದಿಗಳೊಂದಿಗೆ ಮತ್ತೆ ಸಾಯಂಕಾಲ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ. ನಮಸ್ಕಾರ ವೀಕ್ಷಕರೇ. ಅನೇಕ ಶಾಸಕ ಮಿತ್ರರೇ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಗೋಕಾಕ್ ಕ್ಷೇತ್ರದಿಂದ ಬಂದಂಥ ಎಲ್ಲ ನನ್ನ ಅಣ್ಣ ತಮ್ಮಂದರೆ, ತಾಯಂದಿರೆ, ಅಕ್ಕ ತಂಗಿರೆ ಹಾಗೂ ಪತ್ರಿಕಾ ಮಿತ್ರರೇ, ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ನೆಕ್ಸ್ಟ್ ಯಡಿಯೂರಪ್ಪ ಸಾಹೇಬ್ ಮಾತಾಡ್ತಾರೆ. ಈ ಕತ್ಲಾಗತ್ತೆ, ಅದು ಗಡಿಬಿಡಿ ಮಾಡಬೇಡಿ ದಯವಿಟ್ಟು. ಯಡಿಯೂರಪ್ಪ ಸಾಹೇಬ್ ಭಾಳಷ್ಟು ವಿಷಯವನ್ನು ಹೇಳಾಡಿದ್ದಾರೆ. ನನಗೆ ಈಗಾಗಲೇ ನಮ್ಮ ಸೋದರ ಬಾಲಚಂದ್ರ ಜಾರಕಿಹೊಳಿ, ಸುರೇಶ್ ಅಂಗಡಿಯವ್ರನ್ನ ಮಾತಾಡಬೇಕಿದ್ದಾರೆ. ಏನೋ ಉಗ್ರವಾಗಿ ಏನೋ ಮಾತಾಡಿ ಬೇಡ, ಶಾಂತಿಲಿ ಓದಿನೋದಕ್ಕೆ ಹೆಚ್ಚು ಮಾತಾಡೋದಿಲ್ಲ. ಈ ಚುನಾವಣೆ BJP ಅಧಿಕಾರದಾದಿಂದ ಬಂದಂತಲ್ಲ, ಇದು ಸ್ಪಷ್ಟವಾಗಿ ಕಾಂಗ್ರೆಸ್ ಶಾಸಕರ ನಿರ್ಣಯ. ಇದು BJPಗೆ ಏನೂ ಸಂಬಂಧ ಇಲ್ಲ. ಯಡಿಯೂರಪ್ಪನವರು 104 ಮಂದಿ ತಗೊಂಡು ವಿರೋಧ ಪಾರ್ಟಿಲಿ ಆರಾಮಾಗಿ ಕೂತಿದ್ರು. ನಾವು ನಮ್ಮ ಸ್ವಂತ ಕಾಂಗ್ರೆಸ್ ಪಕ್ಷದ ಶಾಸಕರ ಅಲ್ಲಿ ದುರಾಡಳಿತ ಮತ್ತು ಅಲ್ಲಿ ಸೊಕ್ಕ, ಅಲ್ಲಿ ನಮ್ಮ ಶಾಸಕ ಮಿತ್ರರಿಗೆ ಆದಂಥ ಅಪಮಾನಗೋಸ್ಕರ ನಿರ್ಣಯ ತಗೊಂಡಿವಿನ BJP ಪಕ್ಷ ಏನೂ ಸಂಬಂಧ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಯಾಕಂದ್ರೆ ದಿನನಿತ್ಯ ಮಾಧ್ಯಮದಲ್ಲಿ BJP ಅವರು ಒಬ್ಬೊಬ್ಬರು ನಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಾಳೆ ನಾವು ಬೂತ್ ಕಮಿಟಿ ಮೀಟಿಂಗ್ ಕರೆದಿದ್ದೀವಿ. ಎಲ್ಲ ಜಿಲ್ಲಾ ಪಂಚಾಯತ್ ಮಮದಾಪುರದಿಂದ ಫಸ್ಟ್ ಪ್ರಾರಂಭ ಮಾಡಿ ನಗರಸಭೆ ಯಾರು ನಾವು ಮೀಟಿಂಗ್ ಕರೆದಿದ್ದೀವಿ, ನಾಳೆ ದಯಮಾಡಿ 11ರಿಂದ ಸಾಯಂಕಾಲ 5 ಗಂಟೆಗೆ ಟೈಮಿಂಗ್ ಕೊಟ್ಟಿದ್ದೀವಿ. ಆ ಟೈಮಿಂಗ್ ಬೂತ್ ಕಮಿಟಿಯನ್ನು ನಾವು ಕಾರ್ಯಕರ್ತರು ನೇಮಿಸಿದ್ದೀವಿ. ನಾಳೆ ಬಂದ ಸಭೆಗೆ ಅಟೆಂಡ್ ಮಾಡಬೇಕಂತೆ ತಮ್ಮಲ್ಲಿ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊಂಡು, ಈಗಾಗಲೇ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವ್ರು ಏನಿರಂದ್ರೆ ಸುರೇಶ್ ಅಂಗಡಿ ಅವ್ರು ನಾವು ಭಾಳ ತಾಕೀತು ಮಾಡಿದವ್ರಿಗೆ, ನೀವು ಯಾರಿಗೂ ಬೇಯಕ್ಕೆ ಹೋಗ್ಬೇಡ್ರಿ, ಏನು ಅನ್ನಕ್ಕೆ ಹೋಗ್ಬೇಡ್ರಿ, ಆದಷ್ಟು ಮಾತಾಡೋದು ಬಿಟ್ಟರೆ ಭಾಳ ಚಲೋ, ಮಾತಾಡೋದು ಬಿಟ್ಟರೆ ಮತ್ತೊಂದು 10,000 ಓಟ್ ಹೆಚ್ಚು ಬೀಳ್ತಾವ ಅಂತೇಳಿ ಅವರೆಲ್ಲ ಅಡ್ವೈಸ್ ಮಾಡಿದ್ವಿ. ಹೀಗಾಗಿ ಅದಕ್ಕೆ ಸುರೇಶ್ ಅಂಗಡಿ ಅವ್ರು ನಾವೆಲ್ಲರೂ ಕೂಡಿ ಮೊನ್ನೆ, ಯಾಕಂದ್ರೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಹಳೆ BJP ಕಾರ್ಯಕರ್ತರು ಮಂಡಿ ಬಂದಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತನ ಸೇರಿ ನಾವು ಮೀಟಿಂಗ್ ಮಾಡಿದ್ವಿ. ತಾವೆಲ್ಲ ಸ್ಪಂದಿಸಿದಿರಿ, ನಮ್ಮ ಜೊತೆಗೆ ಇರ್ತು ಅಂತ ಹೇಳಿದಿರಿ. ಅದಕ್ಕೆ ನಾವೆಲ್ಲರೂ ಈ ಥರ ಚುನಾವಣೆ ಯಾವ ಥರ ಮಾಡೋದೈತಂದ್ರೆ, ಇದಕ್ಕೆ ಉತ್ತರ ಪ್ರದೇಶ ಒಳಗೆ ಅಮಿತ್ ಶಾ ಅವ್ರು ಹೆಂಗೆ ಚುನಾವಣೆ ಮಾಡಿದಿಲ್ಲ ಅಂದ್ರೆ ರಿಸಲ್ಟ್ ಫಲಿತಾಂಶ ವಿಚಿತ್ರ ಆಗಿರ್ಬೇಕಂದ್ರೆ ಮಂದಿಗೆ ಗೊತ್ತಾಗ. ಉತ್ತರ ಪ್ರದೇಶದಾಗ 300 ಮ್ಯಾಗ್ ಸೀಟ್ ಬರ್ತಾವೆ, ಯಾರು ಅನ್ಕೊಂಡ್ರೆ ಭಾರತೀಯ ಜನತಾ ಪಾರ್ಟಿದು ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಯಾರೂ ನಿರೀಕ್ಷೆ ಮಾಡ್ದಂಗೆ ಆ ಥರ ಫಲಿತಾಂಶ ಬರ್ಬೇಕಂತೇಳಿ ನಾವು ಉತ್ತರ ಪ್ರದೇಶ ಮಾದರಿಯಲ್ಲಿ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಅಮಿತ್ ಶಾಜಿ ಅವ್ರ ಹೆಂಗೆ ನಮ್ಗೊಂದು ಚುನಾವಣೆ ಮಾಡುವಂಥ ಟ್ರೈನಿಂಗ್ ಕೊಟ್ಟಿದ್ದಾರೋ ಆ ಮುಖಾಂತರ ಚುನಾವಣೆ ನಾವು ಮಾಡ್ತೀವಿ. ತಾವೆಲ್ಲರೂ ಕಾರ್ಯಕರ್ತರು ಮತ್ತು ಗೋಕಾಕ್ ಕ್ಷೇತ್ರದ ಎಲ್ಲ ಮುಖಂಡರು
ಒಂದು ವಿನಂತಿ ಮಾಡ್ತೀವಿ, ಈ ಚುನಾವಣೆ ಮುಗಿದ ನಂತರ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಏನು ವಿನಂತಿ ಮಾಡ್ಕೊತಾನಂದ್ರೆ, ಗೋಕಾಕದೆಲ್ಲ ಕೆಲಸ ಮಾಡೋ ಉಸ್ತುವಾರಿ ನನಗೆ ಕೊಡ್ಬೇಕು ನೀವು ಅಂದ್ರೆ, ಎಲ್ಲ ಜನರ ಕೆಲಸ ನನಗೆ ನನಗೆ ಬಿಟ್ಟು ಬಿಡ್ಬೇಕು ಅಂದ್ರೆ, ನಿಮಗೆ ಯಾರಿಗೆ ಹಂಚ್ಕಿಲ್ಲದವ್ರು ನಮ್ಮ NSF ಬರ್ತಿರೋರು ಎಲ್ಲರೂ ಯಾರಿಗೆ ಹಂಚ್ಕಿಲ್ಲದಲ್ಲ, ಅದಕ್ಕೆ ಹಂಗಾಗ್ತೈತಿ, ದ್ವೇಷದ ರಾಜಕಾರಣ ಆಗ್ತೈತಿ, ಯಾರೂ ತಿಳ್ಕೊಬೇಡ್ರಿ. ರಮೇಶ್ ಅವ್ರಿಗೆ ಹೇಳಿದ್ವಿ, ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ಅವರೆಲ್ಲ ಉನ್ನತ ಸ್ಥಾನಕ್ಕೆ ಹೋದಾಗ ಈ ಕ್ಷೇತ್ರ ಜವಾಬ್ದಾರಿ ಎಲ್ಲ ನಾವ ನೋಡ್ತೀವಿ. ಯಾರೂ ಅಂಜದ ತಾವ ಇವತ್ತೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿರಿ, ಭೇದ ಭಾವ ಬರ್ದ ಎಲ್ಲರೂ. ಯಾಕಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಸಿಕ್ಕಿದ್ ನಮ್ಮೆಲ್ಲರೂ ಪುಣ್ಯ ಅವಕಾಶ. ನಾವು ಇದನ್ನೆಲ್ಲ ಕಳ್ಕೊಳ್ಳೋದು ಬೇಡ. ಮುಂದಿನ 3.5 ಸರಲ್ಲಿ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಹಳೆ ಉಳಿದೆಲ್ಲ ವೇದಿಕೆ ಮೇಲಿರುವಂತ ಹಿರಿಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಆತ್ಮೀಯ ನಮ್ಮ ಪಕ್ಷದ ಅಭಿಮಾನಿ ಬಂಧು ಭಗಿನಿಯರೇ, ನನಗೆ ಅನುಮಾನ ಆಗ್ತಿರೋದು ಒಂದು, ಚುನಾವಣೆ ಮುಗಿದು ಫಲಿತಾಂಶ ಬಂದ ಮೇಲೆ ವಿಜಯೋತ್ಸವಕ್ಕೆ ಬಂದಿದ್ದೇನೋ ಅಥವಾ ಪ್ರಚಾರ ಕಾರ್ಯಕ್ಕೆ ಬಂದಿದ್ದೇನೋ ಅನ್ನೋ ಅನುಮಾನ ಬರ್ತಾ ಇದೆ ನಿಮ್ಮನ್ನ ನೋಡಿದಾಗ. ಇಷ್ಟು ಬಾರಿ ಜನಸ್ತೋಮ ತಾವು ಸೇರಿದ್ದೀರ. ರಮೇಶ್ ಜಾರಕಿಹೊಳಿ ಬಗ್ಗೆ, ಪಕ್ಷದ ಬಗ್ಗೆ, ಅವರು ತಗೊಂಡಂತಹ ನಿಲುವಿನ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ವಿಶ್ವಾಸ ಬಂದಿರೋ ಕಾರಣಕ್ಕಾಗಿ ಈ ಪ್ರಮಾಣದಲ್ಲಿ ತಾವು ಸೇರಿದ್ದೀರ. ರಮೇಶ್ ಜಾರಕಿಹೊಳಿ ವಿಶೇಷವಾದ ಪ್ರಯತ್ನ